ಬಿಗ್ ಬಾಸ್ ನಿಜಕ್ಕೂ ಸ್ಕ್ರಿಪ್ಟೆಡ್ ಅಥವಾ ರಿಯಲ್ ಅನ್ನೋದಕ್ಕೆ ಸಾಕ್ಷಿ ಈ ವಿಡಿಯೋನೇ ಕೊನೆ ತನಕ ನೋಡಿ. ನಿಮಗೆ ಕರೆಕ್ಟ್ ಆಗಿ ಮಾಡ್ತೀವಿ, ನಿಮ್ಮಂತವ್ರು ನೋಡ್ಕೊಂಡೆ ನಾವು ಮಾತಾಡೋದಂಗೆ. ಬಿಗ್ ಬಾಸ್ ಕನ್ನಡ ಸೀಸನ್ 13ರ 3ನೇ ಪ್ರೊಮೋ ಬಿಟ್ಟಿದ್ದಾರೆ. ಅದರಲ್ಲಿ ಇವನ್ ಯಾರೋ ಹುಲಿ ತರ ಬಂದ, ಇವನಂಗಿರ್ಲಿ ಇವಂದ ಕೊನೆಗೆ ಬರೋಣ. ಇಬ್ರು ಸಖತ್ತಾಗಿರೋ ಹುಡುಗಿರು ಎಂಟ್ರಿ ಕೊಟ್ರು ಬಿಗ್ ಬಾಸ್ಗೆ. ಅದರಲ್ಲಿ ಇವಳಂತೂ ಸಖತ್ತಾಗಿ ಪೋಸ್ ಕೊಡ್ತಾವಳೆ. ಇಲ್ಲೂ ನಿಮಗೆ ಗೊತ್ತಾಗಿರ್ಬೋದು ಇದು ಸ್ಕ್ರಿಪ್ಟೆಡ್ ಅಂತ, ಯಾಕಂದ್ರೆ ಅವ್ರು ಎಂಟ್ರಿ ಕೊಡ್ತಾನೆ ಮೊಬೈಲ್ ಹಿಡ್ಕೊಂಡು ಎಂಟ್ರಿ ಆಗವ್ರೆ. ಅವ್ರಿಗೆ ಟಾಸ್ಕ್ ಕೂಡ ಮೊಬೈಲ್ ಹೊಡೆದಾಕೋದೇ ಕೊಟ್ಟಿದ್ದಾರೆ. ಮೊಬೈಲ್ ಹೊಡೆದಾಡಕೋ ಮುಂದೆ ಫುಲ್ ಖುಷಿ, ಹೊಡೆದಾಕಿದ್ಮೇಲೆ ಬೇಜಾರು ಕಣ್ಣೀರು ಎಲ್ಲಾ. ಒಬ್ಳಂತೂ ಕುತ್ಕೊಂಡ್ ಅಳ್ತಾವಳೆ. ಆಮೇಲೆ ಅವಳು ಮೊಬೈಲ್ ಹೊಡೆದ ಮೇಲೆ ಗೊತ್ತಾಗಿದೆ ಅವಳಿಗೆ ನನ್ ಬಾಯ್ ಫ್ರೆಂಡ್ಗೆ ಫೋನ್ ಮಾಡ್ಬೇಕಿತ್ತು ಅಂತ. ಅದೆಲ್ಲ ಆಗಿ ಮೇಲೆ ಬರೋದು ಟ್ವಿಸ್ಟ್. ಮೊದ್ಲು ಕಂಡಿದ್ದ ಅಣ್ಣನೇ ಇವಾಗ ಎಂಟ್ರಿ ಕೊಡ್ತವನೆ. ಅವಂದೇನಂದ್ರೆ ಅವನ್ ಹೇಳ್ತವನೆ, ಇಡೀ ಯಾರ್ಯಾರು ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡ್ತವ್ರೆ ಅವ್ರ ಸಿನಿಮಾನ ದುಡ್ಡು ಕೊಟ್ಟೆ ನೋಡೋದಿಲ್ಲ ಅಂತ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗುರು, ದುಡ್ಡು ಕೊಟ್ಟೆ ಬಜೆಟ್ ಹಾಕಿ ಸಿನಿಮಾ ಮಾಡಿರ್ತಾರೆ. ಅವ್ರಿಗೆಲ್ಲಾ ಸಿನಿಮಾ ಕಥೆನೂ ಗೊತ್ತಿರುತ್ತೆ. ಅವ್ರು ದುಡ್ಡು ಕೊಟ್ಟಾರು ನೋಡ್ಲಿ, ಹೆಂಗಾರು ನೋಡ್ಲಿ. ಅವ್ನ ಮಾತಿಗೆ ಜಡ್ಜಸ್ ಎಲ್ಲ ಶಾಕ್ ಆಗಿ ಕೊನೆಗೂ ಸಂಗೀತ ಅವ್ರು ಸಿಟ್ ಮಾಡ್ಕೊಂಡು ಒಂದ್ ಚಾಲೆಂಜ್ ಕೊಟ್ಟೆ ಬಿಟ್ರು, ಪ್ಲಾಂಕ್ ಚಾಲೆಂಜ್. ಎಷ್ಟೊತ್ತು ದಮ್ ಇದ್ರೆ ನಿಂತ್ಕೊಳ್ಳೋಣ ಅಂತ ಹೇಳಿ. ಅವ್ರಂತೂ ಜಿಮ್ ಮಾಡ್ತವ್ರೆ ಅಂತ ಗೊತ್ತು. ಅದನ್ನ ತೋರ್ಸ್ಕೋಸ್ಕರ ಬಿಗ್ ಬಾಸ್ ಸ್ಟೇಜ್ ನ ಬಳಸ್ಕೊಂತವ್ರೆ. ಅದ್ರಲ್ಲೂ ಅವನು ಏನೋ ಊಟ ಮಾಡಿಲ್ಲ ಅಂತ ರೀಸನ್ ಬೇರೆ ಕೊಡ್ತವನೆ ಅವನು. ಅದಾದ್ಮೇಲೆ ಅವನು ಸೋತ ಕೊನೆಗೆ ಸಂಗೀತ ಶೃಂಗೇರಿ ಅವ್ರೆ ಗೆಲ್ಲಂಗ್ ಮಾಡಿ ಜನಕ್ಕೆ ಕ್ಯೂರಿಯಾಸಿಟಿ ಹುಟ್ಟಿಸಿ TRP ಗಳಿಸ್ಕೊಳ್ಳೋದು ಇದ್ರ ಪ್ಲಾನ್ ಆಗಿದೆ. ಬರ್ತಾ ಬಿಗ್ ಬಾಸ್ ಅಂತೂ ಟೋಟಲ್ TRP ಗೋಸ್ಕರನೇ ನಡೆಯೋ ಕ್ರಿಂಜ್ ಶೋ ತರ ಆಗ್ಬಿಟ್ಟಿದೆ.